ತುಂಬ ದಿನಗಳಾದಮೇಲೆ ಒಂದು ಸ್ಪೆಷಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಅದೇನೆಂದರೆ ಆವೋ ರೈಸ್ ಡಿಲೈಟ್ ಕ್ರಿಸ್ಪಿ ಬಟರ್ ಫ್ರೂಟ್ ರೈಸ್ ಟಿಕ್ಕಿ. ಹಾಯ್, ಹಲೋ, ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಪ್ಲೀಸ್ ವಾಚ್ ದ ವಿಡಿಯೋ, ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಈ ರೆಸಿಪಿ ತುಂಬ ಈಸಿಯಾಗಿದೆ, ಹಾಗೆ ತುಂಬ ಟೇಸ್ಟಿಯಾಗಿದೆ ಕೂಡ. 10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟನ್ನು ತಗೊಂಡಿದ್ದೀನಿ, ಅದನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಬಟರ್ ಫ್ರೂಟನ್ನು ತಗೊಂಡಿದ್ದೀನಿ. ಈ ಬಟರ್ ಫ್ರೂಟನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ. ಬಟರ್ ಫ್ರೂಟಿಗೆ ಅವೊಕಾಡೊ ಅಂತಲೂ ಕರೀತಾರೆ, ಹಾಗೆ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತಲೂ ಕರೀತಾರೆ. ಇದರಲ್ಲಿ A, B, C ವೈಟಮಿನ್ಗಳು ಜಾಸ್ತಿ ಇದೆ. ಹಾಗೆ ಇದರಲ್ಲಿ ಪ್ರೋಟೀನ್, ಫೈಬರ್, ಐರನ್ ಅಂಶಗಳು ಜಾಸ್ತಿ ಇರುತ್ತೆ. ಇದನ್ನು ತಿನ್ನೋದ್ರಿಂದ ನಾವು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಬೋದು. ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸ್ಮೂತಿ ರೀತಿಯಲ್ಲಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಾನು ತಗೊಂಡಿರುವಂತಹ ಬಟರ್ ಫ್ರೂಟು ತುಂಬಾ ಹಣ್ಣಾಗಿಬಿಟ್ಟಿತ್ತು, ಗಳ್ತು ಹೋಗೋದು ಅಂತ ಹೇಳ್ತಾರಲ್ಲ, ಹಾಗಾಗಿತ್ತು. ಆದರೆ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಎಲ್ಲ ಇಂಗ್ರೀಡಿಯೆಂಟ್ಗಳನ್ನು ಜೊತೆಗೆ ಹಾಕ್ಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಎಲ್ಲದನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ಮಾಲ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಗೆ 1/4 ಟೀ ಸ್ಪೂನಷ್ಟು ಪೇಪರ್ ಪೌಡರ್ನ ಹಾಕ್ಕೊಳ್ಬೇಕು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ ಫ್ಲೇವರಿಗೋಸ್ಕರ ಸ್ವಲ್ಪ ಜೀರಾ ಪೌಡರನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಯೂಸ್ ಮಾಡಿಲ್ಲ. ಹಾಗೆ 1 ಸ್ಪೂನಷ್ಟು ಲೆಮನ್ ಜ್ಯೂಸನ್ನು ಹಾಕ್ಕೊಳ್ಬೇಕು. ಇದೆಲ್ಲದನ್ನು ಹಾಕಾದ್ಮೇಲೆ 1 ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಗಂಟಿರಬಾರ್ದು. ಹಾಗೆ ನೀರನ್ನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನೋಡಿ, ಇವಾಗ ಬ್ಯಾಟರ್ ರೆಡಿ ಆಗಿದೆ. ಬ್ಯಾಟರ್ ಈ ಹದದಲ್ಲಿ ಇರಬೇಕು. ಬ್ಯಾಟರ್ ರೆಡಿ ಆಗಿದೆ. ಈಗ ಯಾವ ರೀತಿ ಇದನ್ನು ಬೇಯಿಸ್ಕೊಳ್ಳೋದು ಅಂತ ನೋಡೋಣ. ಫಸ್ಟಿಗೆ ನಾವು ದೋಸೆ ತವವನ್ನು ಗ್ಯಾಸ್ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿಕೊಳ್ಬೇಕು. ಅದಾದಮೇಲೆ ಬ್ಯಾಟರನ್ನು ಈ ರೀತಿ ತವಾದ ಮೇಲೆ ಹಾಕಿ ಸ್ವಲ್ಪ ಸ್ವಲ್ಪವಾಗಿ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು. ತವಾದ ಮೇಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಸಣ್ಣದಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ತುಂಬ ದೊಡ್ಡದಾಗಿ ಮಾಡಿಕೊಂಡ್ರೆ ನಿಮಗೆ ತೆಗೆಯೋದು ಕಷ್ಟ ಆಗತ್ತೆ. ನೋಡಿ, ಇಷ್ಟು ದೊಡ್ಡ ಆದರೆ ಸಾಕಾಗತ್ತೆ. ಇನ್ನೂ ತುಂಬ ದೊಡ್ಡ ಆದರೆ ಸ್ವಲ್ಪ ತೆಗೆಯೋದು ಕಷ್ಟ ಆಗುತ್ತೆ, ಪೀಸ್ ಆಗಿಬಿಡತ್ತೆ. ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಡಕ್ಕನ್ನು ಕ್ಲೋಸ್ ಮಾಡಬೇಕು. 1-2 ಮಿನಿಟ್ಸ್ ಇಟ್ಟರೆ ಸಾಕು, ಅದು ಬೆಂದ್ಬಿಡತ್ತೆ ಬೇಗ. 2 ಮಿನಿಟ್ಸ್ ಆದಮೇಲೆ ಈ ರೀತಿ ನಾವು ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ತುಂಬ ಆಯಿಲನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೂ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಬಟ್ ನಾನು ಜಾಸ್ತಿ ಆಯಿಲನ್ನು ಯೂಸ್ ಮಾಡಿಲ್ಲ ಇಲ್ಲಿ. ನೋಡಿ, ನಮ್ಮ ಆವೋ ರೈಸ್ ಡಿಲೈಟ್ ರೆಡಿಯಾಗಿದೆ. ಕ್ರಿಸ್ಪಿ ಬಟರ್ ಫ್ರೂಟ್ ರೈಸ್ ಟಿಕ್ಕಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನೋಡಿ, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ, ಹಾಗೆ ಟೇಸ್ಟಲ್ಲೂ ಕೂಡ ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಸ್ನ್ಯಾಕ್ಸ್ ರೀತಿ ಈ ರೀತಿ ಮಾಡಿಕೊಟ್ರೆ 1 ಅಲ್ಲ 4 ತಿಂದುಬಿಡ್ತಾರೆ.
ನನ್ನ ಮಗನಿಗಂತೂ ಆವೋ ರೈಸ್ ಡಿಲೈಟ್ ತುಂಬ ಇಷ್ಟ ಆಯಿತು, ತುಂಬ ಇಷ್ಟಪಟ್ಟು ತಿಂದ. ಹಾಗೆ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ, ಹಾಗೆ ಎಲ್ಲರೂ ಕೂಡ ಹೆಲ್ದಿಯಾಗಿರಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ? ಹಾಗೆ ಮತ್ತೊಂದು ರೆಸಿಪಿಯೊಟ್ಟಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.